ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಸದ್ಗುರು ಭಕ್ತರು, ವೇದಾಂತಿಗಳು ಮತ್ತು ಆತ್ಮೀಯ ಪ್ರೇಮ ಸ್ವರೂಪಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಉಪನಿಷತ್ತುಗಳಲ್ಲಿ ಕೆಲವು ಮಂತ್ರಗಳಲ್ಲಿ ವೇದಾಂತದ ಸಾರವನ್ನೆಲ್ಲ ಹೇಳಿದ್ದಾರೆ. ಇಂದು ನಾನು ಮುಂಡಕೋಪನಿಷತ್ತಿನಿಂದ ಅಂಥ ಒಂದು ಮಂತ್ರವನ್ನು ಆರಿಸಿಕೊಂಡು ಅದರ ಸ್ವಾರಸ್ಯವನ್ನು ಹೇಳ್ತೇನೆ. ಮುಂಡಕೋಪನಿಷತ್ತಿನ ಮಂತ್ರ: ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಮುಂಡಕೋಪನಿಷತ್ತಿನ ಎರಡನೇ ಮುಂಡಕ, ಎರಡನೇ ಖಂಡ, 12ನೇ ಮಂತ್ರ. 2-2-12 ಸೊಗಸಾದ ಮಂತ್ರ. ಬ್ರಹ್ಮೈವೇದಮೃತಂ ಪುರಸ್ತಾತ್, ನಮ್ಮ ಮುಂಭಾಗದಲ್ಲಿರುವಂಥದ್ದು ಬ್ರಹ್ಮ. ಬ್ರಹ್ಮ ಪಶ್ಚಾತ್, ನಮ್ಮ ಹಿಂಭಾಗದಲ್ಲಿ ಇರುವಂಥದ್ದು ಬ್ರಹ್ಮ. ಬ್ರಹ್ಮ ದಕ್ಷಿಣತಃ, ನಮ್ಮ ಬಲಭಾಗದಲ್ಲಿ ಇರುವಂಥದ್ದು ಬ್ರಹ್ಮ. ಉತ್ತರೇಣ, ಎಡಭಾಗದಲ್ಲಿ ಇರುವಂಥದ್ದು ಬ್ರಹ್ಮ. ಅಧಶ್ಚ, ಕೆಳಗಡೆಯಲ್ಲಿ. ಊರ್ಧ್ವಂಚ, ಮೇಲುಗಡೆಯಲ್ಲಿ. ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ವರಿಷ್ಠಂ ಬ್ರಹ್ಮೈವ ಇದಂ ವಿಶ್ವಂ. ಈ ಪ್ರಪಂಚವೆಲ್ಲವೂ ಕೂಡ ಬ್ರಹ್ಮಸ್ವರೂಪವಾಗಿದೆ ಅಂತ ಹೇಳ್ತಾ ಇದೆ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು. ನೋಡಪ್ಪ ಮಗು, ಇಲ್ಲಿ ಮುಂಭಾಗ, ಹಿಂಭಾಗ, ಬಲಭಾಗ, ಎಡಭಾಗ, ಕೆಳಗಡೆ, ಮೇಲೆ ಅಂತ ಹೇಳಿದೆ. ನೀನು ಜೊತೆಯಲ್ಲಿ ಒಳಗೆ ಹೊರಗೆ ಅಂತಲೂ ಸೇರಿಸ್ಕೋ. ಸಬಾಹ್ಯಾಭ್ಯಂತರೋ ಕ್ಷಜಃ, ಇದೇ ಉಪನಿಷತ್ ಹೇಳ್ತಾ ಇದೆ. ಏನಂತ? ದಿವ್ಯೋ ಶಮೂರ್ತಃ ಪುರುಷಃ ಸಬಾಹ್ಯಾಭ್ಯಂತರೋ ಕ್ಷಜಃ ಅಪ್ರಾಣಃ ಅಮನಃ ಶುಭ್ಧಃ ಅಪ್ರಾಣೋ ಶಮನಃ ಶುಭ್ರಃ ಷಕ್ಷರಾತ್ ಪರತಃ ಪರಃ. ಮೇಲೆ ಕೆಳಗೆ, ಎಡಕ್ಕೆ ಬಲಕ್ಕೆ, ಹಿಂದೆ ಮುಂದೆ, ಒಳಗೆ ಹೊರಗೆ, ಎಲ್ಲ ಕಡೆಗಳಲ್ಲಿಯೂ ಕೂಡ ಇರುವಂತಹದ್ದು ಬ್ರಹ್ಮವೇ ಅಂತ ಹೇಳ್ತಾ ಇದೆ. ಏನರ್ಥ ಇದಕ್ಕೆ? ನಾವು ಅವಿದ್ಯೆಯಿಂದ ಏನು ಪ್ರಪಂಚ ಅಂತ ಕಾಣ್ತಾ ಇದ್ದೇವೆಯೋ, ಈ ಪ್ರಪಂಚವೆಲ್ಲವೂ ಕೂಡ ಸಚ್ಚಿದಾನಂದ ಸ್ವರೂಪವಾಗಿರುವ ಪರಬ್ರಹ್ಮವೇ ಆಗಿದೆ.
ನಾಮರೂಪಗಳಿಂದ ತೋರುತ್ತಿರುವ ಪದಾರ್ಥಗಳು ಪರಮಾರ್ಥವಲ್ಲ. ನಾಮರೂಪಾತ್ಮಕಂ ವಿಶ್ವಂ ಇಂದ್ರಜಾಲಂ ವಿದುರ್ಬುಧ. ಈ ನಾಮರೂಪಾತ್ಮಕವಾಗಿ ತೋರುತ್ತಿರುವಂಥ ಪ್ರಪಂಚವನ್ನು ಬ್ರಹ್ಮಜ್ಞಾನಿಗಳು ಇಂದ್ರಜಾಲ, ಮಾಯಾ, ಅನೃತ, ಸ್ವಪ್ನ ಸಮಾನ ಅಂತಾರೆ. ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ, ವಸ್ತುತಂತ್ರಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ಬ್ರಹ್ಮವೇ, ಎಲ್ಲವೂ ನಾನೇ. ನಾನೇ ಸೂರ್ಯನಾಗಿ, ಚಂದ್ರನಾಗಿ, ನಾನೇ ಸಮುದ್ರವಾಗಿ, ನಕ್ಷತ್ರಗಳಾಗಿ, ಗ್ರಹಗಳಾಗಿ, ಈ ಶರೀರವಾಗಿ ಎಲ್ಲವೂ ನಾನೇ ತೋರ್ತಾ ಇದ್ದೀನಿ. ಇದು ಹೇಗೆ ಸಾಧ್ಯ ಅಂದರೆ ಒಂದು ಅನುಭವ. ನನ್ನ ಕನಸು, ನನ್ನ ಕನಸಿನಲ್ಲಿ ಸೂರ್ಯನನ್ನು ಉಪಾಸನೆ ಮಾಡ್ತಾ ಇದ್ದೇನೆ. ನನ್ನ ಕನಸಿನಲ್ಲಿ ಸಮುದ್ರ ಸ್ನಾನವನ್ನು ಮಾಡಿದೆ. ನನ್ನ ಕನಸಿನಲ್ಲಿ ನವಗ್ರಹ ಆರಾಧನೆ ಮಾಡ್ತಾ ಇದ್ದೇನೆ. ನನ್ನ ಕನಸಿನಲ್ಲಿ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬಂದೆ. ಎಚ್ಚರವಾದ ಮೇಲೆ ಆ ಪದಾರ್ಥಗಳಲ್ಲಾಗಿದ್ದವರು ಯಾರು? ಕನಸಿನಲ್ಲಿ ಕಂಡ ಸೂರ್ಯ ಯಾರು? ನಾನೇ. ಕನಸಿನಲ್ಲಿ ಕಂಡಂಥ ಸಮುದ್ರ ಯಾರು? ನಾನೇ. ಕನಸಲ್ಲಿ ಕಂಡಂಥ ತಿರುಪತಿ ವೆಂಕಟೇಶ್ವರನೂ ನಾನೇ. ಎಲ್ಲವೂ ಕೂಡ ನಾನೇ ಆಗಿದ್ದೇನೆ. ನನ್ನ ಮಾತು ಬರೀತ ಶಂಕರಾಚಾರ್ಯರು, ಎಲ್ಲವೂ ಬ್ರಹ್ಮವಾಗಿದೆ, ಬ್ರಹ್ಮವನ್ನು ಬಿಟ್ಟು ಯಾವುದೂ ಇಲ್ಲ, ಎಲ್ಲವೂ ನಾನೇ. ಆತ್ಮೈವೇದಂ ಸರ್ವಂ. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ಅನಾತ್ಮವಾಗಿ ತೋರ್ತಾ ಇದೆ. ಇಲ್ಲಿ ಶಂಕರಾಚಾರ್ಯರು ಈ ಮಂತ್ರಕ್ಕೆ ಸ್ವಗಸಾಗರ್ಥವನ್ನು ಬರೆದು ಕಡೆಯಲ್ಲಿ ಒಂದು ಒಗ್ಗರಣೆ ಹಾಕಿದ್ದಾರೆ. ಅಬ್ರಹ್ಮ ಪ್ರತ್ಯಯ ಸರ್ವ ಅವಿದ್ಯಾ ಮಾತ್ರ ರಜ್ವಾಮಿವ ಸರ್ಪ ಪ್ರತ್ಯಯ ಬ್ರಹ್ಮೈವ ಏಕಂ ಪರಮಾರ್ಥ ಸತ್ಯಂ ಇತಿ ವೇದಾನುಶಾಸನಂ. ಶಂಕರರ ಒಗ್ಗರಣೆ. ಸರ್ವ ಅಬ್ರಹ್ಮ ಪ್ರತ್ಯಯ ಅವಿದ್ಯಾ ಮಾತ್ರ. ಅಜ್ಞಾನಿಗಳಿಗೆ, ಲೌಕಿಕರಿಗೆ ಯಾವ ಪದಾರ್ಥ ಅಬ್ರಹ್ಮವೆಂದು ತೋರುತ್ತದೆಯೋ, ಇದು ಬ್ರಹ್ಮ, ಮೊಬೈಲು ಬ್ರಹ್ಮವಲ್ಲ, ಈ ಪುಸ್ತಕ ಬ್ರಹ್ಮವಲ್ಲ, ಈ ಶಾಲು ಬ್ರಹ್ಮವಲ್ಲ ಎಂದು ಅಬ್ರಹ್ಮ ಪ್ರತ್ಯಯ ತೋರ್ತಾ ಇದೆಯಲ್ಲ, ಇದು ಅವಿದ್ಯಾ ಮಾತ್ರ, ಅವಿದ್ಯೆಯಿಂದ ತೋರ್ತಾ ಇದೆ. ಎಲ್ಲಿಯವರೆಗೆ ನಮಗೆ ಅವಿದ್ಯಾ ಉಂಟೋ ಅಲ್ಲಿಯವರೆಗೂ ಕೂಡ ಅಬ್ರಹ್ಮ ಪ್ರತ್ಯಯ. ಒಂದು ಪ್ರಪಂಚವನ್ನು ನೋಡಿದಾಗ ಯಾವುದು ಬ್ರಹ್ಮಸ್ವರೂಪದಿಂದ ಕಾಣುವುದಿಲ್ಲ. ಯಾಕೆ? ಅವಿದ್ಯಾವಂತರಾಗಿದ್ದೇವೆ. ಬ್ರಹ್ಮಜ್ಞಾನಿಗೆ ನಾಮರೂಪಗಳಿಂದ ತೋರುತ್ತಿದ್ದರೂ ನಾಮರೂಪಗಳೆಲ್ಲವೂ ಹುಸಿ ತೋರಿಕೆ, ಇರುವುದು ಮಾತ್ರ ಬ್ರಹ್ಮವೇ. ಒಂದು ಸಕ್ಕರೆಯಿಂದ 1 ಕ್ವಿಂಟಾಲ್ ಸಕ್ಕರೆ 100 kg, ಅದರಿಂದ 1000 ವಿಗ್ರಹವನ್ನು ಮಾಡಿದ್ದಾರೆ. ಒಂದೊಂದು ವಿಗ್ರಹ 100 ಗ್ರಾಮ್ ಇದೆ. 100 ಗ್ರಾಮಿನಿಂದ 1000 ವೆರೈಟಿ ವಿಗ್ರಹ ಮಾಡಿದ್ದಾರೆ. ಯಾವುದೇ ವಿಗ್ರಹವನ್ನು ನೋಡಿದರೂ ಅದೇನಾಗಿದೆ? ಸಕ್ಕರೆಯಾಗಿದೆ. ಗಣಪತಿಯಲ್ಲಿ ಸೊಂಡಿಲಿದೆ, ಗಣಪತಿಗೆ ಹಾವಿದೆ, ಗಣಪತಿಯಲ್ಲಿ ಕಿರೀಟವಿದೆ. ಎಲ್ಲ ಕಿರೀಟವೂ ಸಕ್ಕರೆ, ಹಾವು ಸಕ್ಕರೆ, ಜನಿವಾರವೂ ಸಕ್ಕರೆ, ಕೈಯಲ್ಲಿರುವಂಥ ಕಲಶವೂ ಸಕ್ಕರೆ ಅಲ್ವೇ. ಇನ್ನು ನಾಗರಾಮನ್ ಮಾಡಿದ್ದಾರೆ. ಯಾತರಿಂದ? ಸಕ್ಕರೆಯಿಂದ. ಸುಮಾರು 15 ಅಡಿ ಉದ್ದಕ್ಕಿದೆ. 15 ಅಡಿಯೂ ಕೂಡ ಸಕ್ಕರೆ. ಹೆಡೆ ತೋರ್ತಾ ಇದೆ, ಹೆಡೆಯೂ ಸಕ್ಕರೆ. ನಾಲಿಗೆ ಬಿಚ್ಚುತ್ತಾ ಇದೆ, ನಾಲಿಗೆಯೂ ಸಕ್ಕರೆ, ಬಾಲವೂ ಸಕ್ಕರೆ. ಹೌದಾ? ನಾಯಿ ಮಾಡಿದ್ದಾರೆ ಸಕ್ಕರೆಯಿಂದ. ನಾಯಿಯ ಬಾಲ ಸಿಹಿ, ನಾಯಿಯ ಕಾಲು ಸಿಹಿ, ಕೋತಿ ಮಾಡಿದ್ದಾರೆ. ಹೀಗೆ ಆ 100 kg ಸಕ್ಕರೆಯಿಂದ ಮಾಡಿರುವಂಥ 1000 ವಿಗ್ರಹಗಳು ಸಕ್ಕರೆನೇ. ಯಾವ ರೂಪದಿಂದ ತೋರುತ್ತಿದ್ದರೂ ಸಕ್ಕರೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗಳಿಗೆ ಬ್ರಹ್ಮೈವೇದಂ ವಿಶ್ವಂ ವರಿಷ್ಠಂ, ಬ್ರಹ್ಮವೇ ತೋರ್ತಾ ಇದೆ. ನಮಗೆ ಬ್ರಹ್ಮವಾಗಿ ತೋರ್ತಾ ಇಲ್ವಲ್ಲ, ಬೇರೆ ಬೇರೆ ಪದಾರ್ಥಗಳಾಗಿ ತೋರ್ತಾ ಇವೆ. ಇದು ಕಲ್ಲು ಸಕ್ಕರೆ, ಇದು ಬಾದಾಮಿ, ಇದು ಗೋಡಂಬಿ, ಇದು ದ್ರಾಕ್ಷಿ,
ಇದು ಶಾವಿಗೆ ತೋರ್ತಾ ಇದೆಯಲ್ಲ ಅಂದರೆ ನಾಮರೂಪಗಳಿಂದ ತೋರ್ಕೊಳ್ಳಿ, ನಾಮರೂಪಗಳು ಸತ್ಯವಲ್ಲ. ಈ ಸಂದರ್ಭದಲ್ಲಿ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಒಂದು ರಹಸ್ಯ ಹೇಳಿದರು. ಈ ಪ್ರಪಂಚವನ್ನು ಬ್ರಹ್ಮವನ್ನಾಗಿ ನೋಡಬೇಕಾದರೆ ಜ್ಞಾನದ ದೃಷ್ಟಿಯಿಂದ ನೋಡಬೇಕು, ಕಣ್ಣಿನ ದೃಷ್ಟಿಯಿಂದ ನೋಡಬಾರದು. ಪ್ರಪಂಚವೆಲ್ಲ ಬ್ರಹ್ಮ ಅಂತ ಹೇಳ್ತಾರೆ ಜ್ಞಾನಿಗಳು. ಆತ್ಮೈವೇದಂ ಸರ್ವಂ, ಬ್ರಹ್ಮೈವೇದಂ ಸರ್ವಂ, ಈಶಾವಾಸ್ಯಮಿದಂ ಸರ್ವಂ. ಈ ಮಂತ್ರಗಳಲ್ಲಿ ತಿಳಿಸಿರುವಂತೆ ಎಲ್ಲವೂ ಬ್ರಹ್ಮ ಎನ್ನುವುದನ್ನು ಕಾಣಬೇಕಾದರೆ ಅದಕ್ಕೆ ಬೇಕು ವಿವೇಕ ದೃಷ್ಟಿ, ಅದಕ್ಕೆ ವಸ್ತು ತಂತ್ರಜ್ಞಾನ ಅಂತ ಹೆಸರು. ವಿವೇಕ ದೃಷ್ಟಿಯಿಂದ ನೋಡಬೇಕೇ ಹೊರತು ಚರ್ಮ ಚಕ್ಷುಸ್ಸಿನಿಂದ ನೋಡಿದಾಗ ಭಿನ್ನ ಭಿನ್ನವಾದಂಥ ಪದಾರ್ಥಗಳು. ಅಬ್ರಹ್ಮ ಪ್ರತ್ಯಯ ಸರ್ವ ಅವಿದ್ಯಾ ಮಾತ್ರ. ನೋಡಿ, ಅಬ್ರಹ್ಮ ಪ್ರತ್ಯಯವೆಲ್ಲವೂ ಕೂಡ ಅವಿದ್ಯಾ ಮಾತ್ರವಾಗಿದೆ. ಯಾವುದರಂತೆ? ರಜ್ವಾಮಿವ ಸರ್ಪ ಪ್ರತ್ಯಯ. ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್. ಇರುವುದು ಹಗ್ಗ, ತೋರುವುದು ಹಾವು. ಹಾವು ಅಂತ ತೋರ್ತಾ ಇದೆ. ಹಾವು ಎನ್ನುವುದು ಅವಿದ್ಯಾ ಮಾತ್ರ, ರಜ್ಜು ಎನ್ನುವುದು ಜ್ಞಾನ ಮಾತ್ರ. ಬ್ರಹ್ಮೈವ ಏಕಂ ಪರಮಾರ್ಥ ಸತ್ಯಂ. ಬ್ರಹ್ಮವನ್ನೇ ಪರಮಾರ್ಥ ಸತ್ಯ, ಉಳಿದದ್ದೆಲ್ಲವೂ ಕೂಡ ನಾಮರೂಪಾತ್ಮಕವಾಗಿದೆ ಎನ್ನುವ ರಹಸ್ಯವನ್ನು ಬ್ರಹ್ಮಜ್ಞಾನಿ ಅರ್ಥ ಮಾಡಿಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದೆ. ನಾವುಗಳು ಕೂಡ ಶಂಕರರ ಅನುಗ್ರಹದಿಂದ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅನುಗ್ರಹದಿಂದ ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ಈ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಉದ್ಧಾರವಾಗೋಣ ಎಂದು ತಿಳಿಸುತ್ತಾ ಇಂದಿನ ಈ ಶಂಕರ ಭಾನು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.